ಆದರೆ ನಮ್ಮ ಹೋರಾಟ ಪ್ರಕೃತಿ ಉಳಿವಿಗಾಗಿ, ರಕ್ಷಣೆಗಾಗಿ ಬೇಕಾದಾಗ ನೀವು ಗಟ್ಟಿ ನಿಂತ್ಕೊಳ್ಳಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಂತ್ಕೊಳ್ಳಿ. ನೀವು ನಿಮ್ಗಾಗಿ ನಿಂತ್ಕೊಳ್ತಿರೋ ಗೊತ್ತಿಲ್ಲ ನನಗೆ, ನಿಮ್ಮ ಮಕ್ಕಳ ಭವಿಷ್ಯನಾದರೂ ಕಂಡು ನಿಂತ್ಕೊಳ್ಳಿ. ಯಾಕಂದ್ರೆ ನೀವು ದುಡಿದು ಹಾಕಿದ್ರೆ ಮಕ್ಕಳಿಗೆ, ಹಣ ಗಳಿಸೋದು ಹಾಕಿದ್ರೆ ಮಕ್ಕಳಿಗೆ, ಆಸ್ತಿ ಮಾಡೋದಕ್ಕೆ ಮಕ್ಕಳಿಗೆ, ಅದೆಲ್ಲವನ್ನೂ ಕಳ್ಕೊಳ್ಳೋ ಪ್ರಸಂಗ ಬರ್ತಾ ಇದೆ. ಎಚ್ಚರಿಕೆ. 8 ಕಡೆಗೆ ಆ ಸುರಂಗದ ಮಣ್ಣನ್ನು ತೆಗೆದದ್ದು 20 ದಶಲಕ್ಷ ಟನ್ ಮಣ್ಣು ಆಗ್ತದೆ. ಗೊತ್ತುಂಟ? 20 ದಶಲಕ್ಷ ಟನ್ ಮಣ್ಣು. ಅದನ್ನು ಹಾಕಲಿಕ್ಕೆ ಈಗಾಗಲೇ 8 ಕಡೆಗೆ ಸ್ಥಳವನ್ನು ಗುರುತಿಸಿದ್ದಾರೆ. ನಿಮ್ಮ ಮಾದೋಡಿನ ಈ ಭಾಗದಲ್ಲೂ ಒಂದು ಸ್ಥಳ ಗುರುತಿಸ್ತಾ ಇದ್ದಾರೆ. ಗಮನದಲ್ಲಿ ಇಟ್ಕೊಳ್ಳಿ. ನೀವು ಇವತ್ತಲ್ಲ ನಾಳೆ ಇದಕ್ಕೆ ಪಂಚಾಯತ್ಕಾಗಲಿ ಅಥವಾ ಪಬ್ಲಿಕ್ ಪೇಪರ್ ನೋಡಿ ಬಂದೇ ಬರ್ತದೆ. ಅದು ಎಚ್ಚರಿಕೆ ಇಟ್ಕೊಳ್ಳಿ. ಬಂದ ತಕ್ಷಣ ಜಾಗೃತರಾಗಿ, ಬಂದ ಮೇಲೆ ಜಾಗೃತರಾಗಬೇಡಿ, ಇವತ್ತು ಜಾಗೃತರಾಗಿ. 8 ಸ್ಥಳ ಬೇಕು ಅವರಿಗೆ ಅದಷ್ಟು ಮಣ್ಣನ್ನು ಹಾಕಲಿಕ್ಕೆ. ಸುಲಭ ಅಲ್ಲ. ಪರ್ವತವೇ ಆಗ್ತದೆ. ಒಂದು 20 ದಶಲಕ್ಷ ಟನ್ ಅಂತಂದ್ರೆ ಬೇಕಾ ನಮಗೆ ಇಂಥ ಯೋಜನೆಗಳು? ಇಂಥ ಯೋಜನೆ ಯಾವ ಲಾಭ ಇಲ್ಲ. 2000 ಮೆಗಾವಾಟ್ 2004-6 ಬೇಕು ಅಂತ 2014